ಪ್ರಧಾನಿ ಮೋದಿ ಭೇಟಿ ಬೆನ್ನಲ್ಲೇ ಕೇಸರಿ ಆಕ್ಟಿವ್ ಆಗಿದೆ. ಮೋದಿ ಭೇಟಿ ಬಳಿಕ ಬಿಜೆಪಿ ಸಂಘಟನೆ ಮತ್ತಷ್ಟು ಚುರುಕು ಪಡಿತಾ ಇದೆ. ಜಿಬಿಎ ಚುನಾವಣೆ ಗೆಲ್ಲೋದಕ್ಕೆ ಬಿಜೆಪಿ ಭರ್ಜರಿ ತಯಾರಿ ಮಾಡ್ಕೊತಾ ಇದೆ. ಜಿಬಿಎ ಚುನಾವಣೆ ಗೆಲ್ಲುವುದಕ್ಕೆ ಬಿಜೆಪಿ ನಡೆಸ್ತಾ ಇರುವಂತಹ ಭರ್ಜರಿ ತಯಾರಿ. ಮೋದಿ ರಾಜ್ಯಕ್ಕೆ ಆಗಮಿಸಿ ತೆರಳಿದ ಬಳಿಕ ಬಿಜೆಪಿ ಫುಲ್ ಆಕ್ಟಿವ್ ಆಗಿದ್ದು, ಇನ್ನು ಮೇ 15ಕ್ಕೆ ಬೆಂಗಳೂರಲ್ಲಿ ಬಿಜೆಪಿ ಮಹತ್ವದ ಸಭೆ ಕೂಡ ಕರೆದಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ನಡೆಯಲಿರುವಂತಹ ಮೀಟಿಂಗ್ ಇದು. ಬೆಂಗಳೂರು ಸಂಸದರು, ಶಾಸಕರು ಮತ್ತು ಮುಖಂಡರ ಜೊತೆ ಚರ್ಚೆಯನ್ನು ಮಾಡಲಿದ್ದಾರೆ. ಅಭ್ಯರ್ಥಿಗಳ ಆಯ್ಕೆ, ವಾರ್ಡ್ ಮಟ್ಟದ ತಂತ್ರಗಾರಿಕೆಯ ಬಗ್ಗೆ ಮಾತುಕತೆ ನಡೆಸಲಿಕ್ಕೆ ವಿಜಯೇಂದ್ರ ಮುಂದಾಗಲಿದ್ದಾರೆ. ಇನ್ನು ಸ್ಥಳೀಯ ಸಮಸ್ಯೆ ಮತ್ತು ಜನಾಭಿಪ್ರಾಯ ಸಂಗ್ರಹಿಸಲಿಕ್ಕೂ ಕೂಡ ಮುಂದಾಗ್ತಾ ಇರುವಂಥದ್ದು ವಿಜಯೇಂದ್ರ ಅವರು. ಏಕೆಂದರೆ ಈ ವಾರದಲ್ಲಿ ಲಾಸ್ಟ್ ವೀಕ್ ನಾವು ಗಮನಿಸಿದ್ವಿ, ಚುನಾವಣಾ ಆಯೋಗ ಜಿಬಿಎ ಚುನಾವಣೆ ನಡೆಸುವಂತಹ ಒಂದು ನಿಟ್ಟಲ್ಲಿ ಇನ್ನು ಮುಂದಿನ ವಾರ ದಿನಾಂಕವನ್ನು ಕೂಡ ಅನೌನ್ಸ್ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದರು. ಹಾಗಾಗಿ ಈ ವಾರದಲ್ಲಿ ಜಿಬಿಎ ಚುನಾವಣೆಯ ದಿನಾಂಕ ಕೂಡ ಅನೌನ್ಸ್ ಆಗಲಿದೆ, ಪ್ರಕಟವಾಗಲಿದೆ. ಆದರೆ ಇದೇ ಸಂದರ್ಭ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿಯವರು ರಾಜ್ಯಕ್ಕೆ ಆಗಮಿಸಿ ಬೆಂಗಳೂರಿಗೆ ಆಗಮಿಸಿ ತೆರಳಿದ ನಂತರದಲ್ಲಿ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಪಕ್ಷ ಸಂಘಟನೆಗೆ ತಯಾರಿಯನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಡಿಕೊಳ್ತಾ ಇರುವಂಥದ್ದು. ಆ ತಯಾರಿಯ ಭಾಗವಾಗಿಯೇ ಹಮ್ಮಿಕೊಳ್ಳಲಾಗ್ತಾ ಇರುವಂತಹ ಸಭೆ ಸ್ಥಳೀಯ ಸಮಸ್ಯೆ ಮತ್ತು ಜನಾಭಿಪ್ರಾಯ ಮತ್ತು ಆಡಳಿತ ವಿರೋಧಿ ಬಗ್ಗೆ ಕೂಡ ಚರ್ಚೆಯನ್ನು ಮಾಡುವಂಥದ್ದು. ಜೂನ್ 3ನೇ ವಾರದಲ್ಲಿ ಜಿಬಿಎ ಚುನಾವಣೆ ನಡೆಯುವಂಥ ಸಾಧ್ಯತೆ ಇರೋದರಿಂದಾಗಿ ತಕ್ಕ ಸಿದ್ಧತೆಗಳನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಯಾಕೆಂದರೆ ಚುನಾವಣಾ ಆಯೋಗ ಬಹು ಸ್ಪಷ್ಟವಾಗಿ ಹೇಳಿದೆ, ರಾಜ್ಯ ಚುನಾವಣಾ ಆಯೋಗ ಜೂನ್ 30ರೊಳಗೆ ಚುನಾವಣೆಯನ್ನು ಮುಗಿಸ್ಬಿಡಬೇಕು, ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, ದಿನಾಂಕವನ್ನು ನೆಕ್ಸ್ಟ್ ವೀಕಲ್ಲಿ ನಾವು ಪ್ರಕಟ ಮಾಡ್ತೀವಿ ಅಂತ ಹೇಳಿರೋದ್ರಿಂದ ಈ ವೀಕಲ್ಲಿ ಜಿಬಿಎ ಚುನಾವಣಾ ದಿನಾಂಕವನ್ನು ಪ್ರಕಟ ಮಾಡಲಿದೆ. ಅದರ ಬೆನ್ನಲ್ಲೇ ಫುಲ್ ಆಕ್ಟಿವ್ ಆಗಿರುವಂಥ ಬಿಜೆಪಿ ತಕ್ಕ ಸಿದ್ಧತೆಯನ್ನು ಮಾಡ್ಕೋತಾ ಇದ್ದು ಪಕ್ಷವನ್ನು ಬೆಂಗಳೂರಿನಲ್ಲಿ ಸಂಘಟನೆ ಮಾಡುವಂಥದ್ದು, ಬಲವರ್ಧನೆ ಮಾಡಲಿಕ್ಕೆ ತನ್ನದೇ ಆದಂಥ ಒಂದು ತಕ್ಕ ತಯಾರಿಗಳನ್ನು ಮಾಡಿಕೊಳ್ಳೋದಕ್ಕೆ ಮುಂದಾಗ್ತಾ ಇದೆ ಬಿಜೆಪಿ. ಮತ್ತೊಂದು ಕಡೆ ಕಾಂಗ್ರೆಸ್ಗೂ ಇದು ಸವಾಲು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಿಬಿಎ ಚುನಾವಣೆ ಇದೆಯಲ್ಲ, ಬಹುದೊಡ್ಡ ಚಾಲೆಂಜ್. ಗೆಲ್ಲಲೇಬೇಕಾದ ಒತ್ತಡದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆ. ಖಾಸಗಿ ಹೋಟೆಲ್ನಲ್ಲಿ ಈ ಸಂಬಂಧ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಾಗಿದೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಿರುವಂಥದ್ದು ಕಾಂಗ್ರೆಸ್ ನಾಯಕರುಗಳು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಸುರ್ಜೇವಾಲಾ ಈ ಸಂಬಂಧ ಮಹತ್ವದ ಸಭೆ ನಡೆಸಿದ್ದಾರೆ. ಬೆಂಗಳೂರಿನ ಹಿರಿಯ ಕಾಂಗ್ರೆಸ್ ನಾಯಕರು ಈಗಾಗಲೇ ಅಭಿಪ್ರಾಯವನ್ನು ಕೂಡ ನೀಡಿದ್ದಾರೆ. ಇನ್ನು ಸರ್ಕಾರಕ್ಕೆ ತಲೆಬಿಸಿಯಾಗಿರುವುದೇ ಜಿಬಿಎ ಎಲೆಕ್ಷನ್ ವಿಚಾರ. ಎಜಿ ಶಶಿಕಿರಣ್ ಶೆಟ್ಟಿ, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಸಿದ್ದರಾಮಯ್ಯ ಸರ್ಕಾರಕ್ಕೆ ಜಿಬಿಎ ಚುನಾವಣೆ ಬಹುದೊಡ್ಡ ಸವಾಲು. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ, ಈ ಪ್ರಾಧಿಕಾರಕ್ಕೆ ನಡೆಯುವಂಥ ಚುನಾವಣೆ ದೊಡ್ಡ ಸವಾಲು ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ. ನಿನ್ನೆ ಖಾಸಗಿ ಹೋಟೆಲ್ನಲ್ಲಿ ಕಾಂಗ್ರೆಸ್ ಸಭೆಯನ್ನು ನಡೆಸಿದೆ. ಬೆಂಗಳೂರಿನ ಹಿರಿಯ ಕಾಂಗ್ರೆಸ್ ನಾಯಕರು ಅಭಿಪ್ರಾಯವನ್ನು ಈಗಾಗಲೇ ವ್ಯಕ್ತಪಡಿಸಿರುವಂಥದ್ದು. ಸರ್ಕಾರಕ್ಕೆ ತಲೆಬಿಸಿಯಾಗಿರುವಂತಹ ಈ ಜಿಬಿಎ ಎಲೆಕ್ಷನ್ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಕರೆಯಲಾಗಿದ್ದಂಥ ಒಂದು ಸಭೆ. ಇನ್ನು ಸಭೆಯಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ, ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಕೂಡ ಭಾಗಿಯಾಗಿದ್ದರು. ಪ್ರಮುಖವಾಗಿ ಈ ಸಭೆ ಬಹಳ ಮಹತ್ವವನ್ನು ಪಡ್ಕೊಂಡಿತ್ತು. ಅದು ಕಾಂಗ್ರೆಸ್ ಸರ್ಕಾರದ ಪಾಲಿಗೆ ಬಹುದೊಡ್ಡ ರೀತಿಯಲ್ಲಿ ಈ ಸಂದರ್ಭದಲ್ಲಿ ಸವಾಲಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಮಾರುತಿ ಅವರಿಂದ. ಮಾರುತಿ, ಜಿಬಿಎ ಚುನಾವಣೆಗೆ ಯಾವ ರೀತಿಯ ಸಿದ್ಧತೆಯನ್ನು ಬಿಜೆಪಿ ಮಾಡ್ಕೋತಾ ಇರುವಂಥದ್ದು, ಅದರಲ್ಲೂ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಂಗಳೂರಿಗೆ ನಿನ್ನೆ ಆಗಮಿಸಿದ ಬೆನ್ನಲ್ಲೇ ಯಾವ ರೀತಿ ಫುಲ್ ಆಕ್ಟಿವ್ ಆಗಿಬಿಟ್ಟಿದೆ ಅಂತ ಬಿಜೆಪಿ? ವಸಂತ್, ಈಗಾಗಲೇ ನಾವು ಜಿಬಿಎ ಗೆಲ್ಲುವ ನಿಟ್ಟಿನಲ್ಲಿ ಈಗಾಗಲೇ ಬಿಜೆಪಿ ಎಲ್ಲಾ ತಯಾರಿಯನ್ನ ಮಾಡ್ಕೊಂತಾ ಇರೋದು. ಮೊದ್ಲಿಂದನೂ ಕೂಡ ಅದಕ್ಕೆ ಬೇಕಾದಂತ ಮೀಟಿಂಗ್ಸ್ ಮತ್ತು ತಯಾರಿಗಳನ್ನ ನಡೀತಿದ್ರು ಕೂಡ ಮೋದಿ ಬಂದು ಹೋದ ನಂತರ ಮತ್ತಷ್ಟು ಆಕ್ಟಿವ್ ಆಗಿರುವಂತದ್ದು ರಾಜ್ಯ ಬಿಜೆಪಿ. ಯಾಕೆಂದ್ರೆ ಈಗಾಗಲೇ 2 ಬೈ ಎಲೆಕ್ಷನ್ ಅಲ್ಲೂ ಕೂಡ ಸೋತಿರೋದ್ರಿಂದ ಮುಂದಿನ ನಡೆಯುವಂತಹ ಜಿಬಿಎ ಎಲೆಕ್ಷನ್ ಅಲ್ಲಾದ್ರೂ ಕೂಡ ಅಧಿಕಾರಕ್ಕೆ ಬರ್ಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ಪ್ರಯತ್ನಗಳನ್ನ ಆರಂಭ ಮಾಡಿರುವಂತದ್ದು. ಇದೇ ತಿಂಗಳು 15ನೇ ತಾರೀಕು ಕೂಡ ಒಂದು ಮೀಟಿಂಗ್ ಅನ್ನ ಕರೆದಿರುವಂತದ್ದು. ಆ ಮೀಟಿಂಗ್ ನಲ್ಲಿ ಬೆಂಗಳೂರಿನ ಶಾಸಕರು, ಸಂಸದರು ಮತ್ತು ಅದೇ ರೀತಿ ಯಾರೆಲ್ಲ ಪ್ರಮುಖ ನಾಯಕರಿದ್ದಾರೆ ಅವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಇದ್ರ ಬಗ್ಗೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡುವಂತದ್ದು ಇರುವಂತದ್ದು. ಯಾಕೆಂದ್ರೆ 5 ಜಿಬಿಯಲ್ಲಿ ಆದಷ್ಟು ಬೇಗ ಏನು ಚುನಾವಣೆ ನಡೆಯುತ್ತೆ ಅಂತ ಹೇಳಲಾಗ್ತಿದೆ, ಅದ್ರ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಚರ್ಚೆ ನಡೆಯುತ್ತೆ. ಮತ್ತೆ ಯಾರೆಲ್ಲ ಅಭ್ಯರ್ಥಿಗಳ ಆಗ್ಬೇಕು, ಮತ್ತೆ ಆಯ್ಕೆ ಯಾವ ರೀತಿ ಇರಬೇಕು, ಮತ್ತೆ ಅಭ್ಯರ್ಥಿಗಳ ಮಾನದಂಡ ಆಯ್ಕೆ ಯಾವ ರೀತಿ ಇರಬೇಕು ಎಂಬ ಬಗ್ಗೆಯೂ ಕೂಡ ಚರ್ಚೆ ಮಾಡಲಾಗುತ್ತೆ. ಅದೇ ರೀತಿಯಾದಂತಹ ಸರ್ಕಾರದ ವಿರುದ್ಧ ಇರುವಂತಹ ಆರೋಪಗಳನ್ನ ಜನರಿಗೆ ಯಾವ ರೀತಿ ತಲುಪಿಸಬೇಕು ಮತ್ತು ಬೆಂಗಳೂರಿನ ಸಮಸ್ಯೆಗಳನ್ನ
ಜನರಿಗೆ ತಲುಪಿಸುವ ಮೂಲಕ ನಾವ್ ಯಾವ ರೀತಿ ವೋಟ್ ಅನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಎಂಬ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ನಡೆಯಲಾಗುತ್ತೆ. ಕೆಲವೊಂದು ಉಸ್ತುವಾರಿಗಳನ್ನ ಜಿಬಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನೀಡಿರುವಂತದ್ದು. ಅಂದ್ರೆ ಈಗಾಗಲೇ ಈಗಿನಲ್ಲೇ ಚುನಾವಣೆಗೆ ತಯಾರಿ ನಡೆಸಿ ಅಂತ ಈಗಾಗಲೇ ಕಳೆದ 2 ತಿಂಗಳಿಂದಲೂ ಕೂಡ ಮೀಟಿಂಗ್ ಆಗಿರ್ಬೋದು ಮತ್ತು ಅಲ್ಲಿನ ಅಭ್ಯರ್ಥಿನ ಕರೆಸಿ ಕೂಡ ಮೀಟಿಂಗ್ ಈಗಾಗಲೇ ಮಾಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ 15ನೇ ತಾರೀಕು ಕೂಡ ಮತ್ತಷ್ಟು ಏನು ಒಂದ್ ರೀತಿಯಾದ ಹುಮ್ಮಸ್ಸಿನಲ್ಲಿ ಚರ್ಚೆ ಮಾಡ್ತಾರೆ. ಮತ್ತೆ ಅದೇ ರೀತಿ ಕೆಲವೊಂದು ಸೂಚನೆಗಳನ್ನ ಕೂಡ ರಾಜ್ಯ ನಾಯಕ ಆಗಿರುವಂತಹ ರಾಜ್ಯ ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಕೆಲವೊಂದು ಸಂದೇಶಗಳನ್ನ ಕೊಡ್ತಾರೆ. ಯಾವ ರೀತಿ ಸಿದ್ಧತೆ ನಡೆಸಬೇಕು ಎಂಬ ಬಗ್ಗೆ ಕೂಡ ಏನು ಮಾತುಕತೆ ನಡೆಸಲಾಗುತ್ತೆ. ಯಾಕಂದ್ರೆ ಈಗಾಗಲೇ ಯಡಿಯೂರಪ್ಪ ಅಭಿನಂದನೋತ್ಸವ ನಡೆಸಿದ್ದಾರೆ. ಅದರ ಹುಮ್ಮಸ್ಸಿನಲ್ಲಿ ಜಿಬಿಎ ಗೆಲ್ಲುವ ನಿಟ್ಟಿನಲ್ಲೂ ಕೂಡ 15ನೇ ತಾರೀಕು ಕಾರ್ಯತಂತ್ರಗಳನ್ನ ರೂಪಿಸಲಾಗುತ್ತೆ. ವಸಂತ್, ಮತ್ತೊಂದು ಕಡೆ ಕಾಂಗ್ರೆಸ್ ಯಾವ ರೀತಿ ಫುಲ್ ಆಕ್ಟಿವ್ ಆಗ್ತಾ ಇರುವಂತದ್ದು ಅಂತ, ಯಾಕಂದ್ರೆ ಕಾಂಗ್ರೆಸ್ ನಾಯಕರು ನಿನ್ನೆ ನಡೆಸಿದಂಥ ಸಭೆಯಲ್ಲಿ ಜಿಬಿಎ ಚುನಾವಣೆ ವಿಚಾರವಾಗಿ ಏನೆಲ್ಲ ಚರ್ಚೆ ಆಗಿದೆ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಈ ಒಂದು ಜಿಬಿಎ ಚುನಾವಣೆ ಎಷ್ಟು ಮಟ್ಟಿಗೆ ತಲೆನೋವನ್ನು ತರಿಸಬಹುದು ಅಥವಾ ಎಷ್ಟು ಮಟ್ಟಿಗೆ ಸವಾಲಾಗಬಹುದು ಅಂತ ಅನ್ಸುತ್ತೆ? ವಸಂತ್, ಏನು ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಜಿಬಿಎ ಅನ್ನೋದು ಸಾಕಷ್ಟು ತಲೆನೋವಾಗಿರುತ್ತೆ. ಅದರಲ್ಲೂ ಪ್ರಮುಖವಾಗಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಕೂಡ ಮತ್ತಷ್ಟು ತಲೆನೋವಿದೆ ಆಗಿದೆ. ಯಾಕೆಂದ್ರೆ ಈಗಾಗಲೇ ರಾಜ್ಯದಲ್ಲಿ ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಜಿಬಿಎಲ್ಲೂ ಕೂಡ ಅಧಿಕಾರದಲ್ಲಿ ಬರಬೇಕೆಂಬ ನಿಟ್ಟಿನಲ್ಲೂ ಕೂಡ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸುರ್ಜೇವಾಲಾ ಜೊತೆ ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು ಮತ್ತು ಡಿಕೆಶಿ ಮತ್ತೆ ಅದೇ ರೀತಿ ಕೆಲ ಶಾಸಕರು ಕೂಡ ಈ ಮೀಟಿಂಗ್ ನಲ್ಲಿ ಭಾಗಿಯಾಗಿ ಜಿಬಿಎ ಚುನಾವಣೆ ಬಗ್ಗೆ ಚರ್ಚೆ ನಡೆಸಿರೋದು. ಅಂದ್ರೆ ಸಂಪೂರ್ಣವಾಗಿ ಯಾವ ರೀತಿ ನಾವು ತಯಾರಿ ನಡೆಸಬೇಕೆಂಬ ನಿಟ್ಟಿನಲ್ಲಿ ಚರ್ಚೆ ನಡೆಸೋ ಜೊತೆಗೆ ಏನು ಮುಂದೂಡುವ ಬಗ್ಗೆ, ಅಂದ್ರೆ ಜಿಬಿಎ ಚುನಾವಣೆ ಮುಂದೂಡುವ ಬಗ್ಗೆ ಕೂಡ ಚರ್ಚೆ ನಡೆಸಿರುವಂತದ್ದು. ಸುಪ್ರೀಂ ಕೋರ್ಟ್ ನಲ್ಲಿ ಮನವರಿಕೆ ಮಾಡುವ ಬಗ್ಗೆ ಯಾವ ರೀತಿ ಮನವರಿಕೆ ಮಾಡಬೇಕು ಮತ್ತು ಇಲ್ಲಿನ ಏನಿಲ್ಲ ಸಮಸ್ಯೆಗಳಿದ್ದೇವೆ ಜಿಬಿಎ ಎಲೆಕ್ಷನ್ ನಡೆಸೋದಕ್ಕೆ ಅದಕ್ಕೆ ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡಿ ಅಲ್ಲಿ ಮುಂದೂಡುವ ಬಗ್ಗೆ ಕೂಡ ಚರ್ಚೆ ನಡೆಸಿರುವಂತದ್ದು. ಒಂದು ವೇಳೆ ಮುಂದೂಡಲು ಅವಕಾಶ ಕೋಡ್ ಕೊಡದೆ ಇದ್ರೆ ಯಾವ ರೀತಿ ನಾವು ತಯಾರಿಯನ್ನ ನಡೆಸಬೇಕು, ನಮ್ಮ ಸ್ಟ್ರಾಟಜಿ ಯಾವ ರೀತಿ ಇರಬೇಕು, ನಾವು ಕೊಟ್ಟಿರೋ ಗ್ಯಾರಂಟಿಗಳನ್ನ ಮನೆ ಮನೆಗೂ ತಲುಪಿಸುವ ನಿಟ್ಟಿನಲ್ಲಿ ಯಾವ ರೀತಿ ಕಾರ್ಯತಂತ್ರಗಳನ್ನ ರೂಪಿಸಬೇಕು ಮತ್ತೆ ಅಭ್ಯರ್ಥಿಗಳ ಆಯ್ಕೆ ಯಾವ ರೀತಿ ಇರೋ ಬಗ್ಗೆ ಕೂಡ ಸಂಪೂರ್ಣವಾಗಿ ಚರ್ಚೆ ನಡೆಸಿರುವಂತದ್ದು. ಅದರಲ್ಲೂ ಒಂದು ವೇಳೆ ಜಿಬಿಎ ಚುನಾವಣೆ ಮುಂದೂಡಿದ್ರೆ ಓಕೆ, ಮುಂದಿಡ್ಲಿಲ್ಲ ಅಂದ್ರೆ ಆದಷ್ಟು ನಾವು ಈಗಿಂದಲೇ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಪಕ್ಷ ಸಂಘಟನೆಗೆ ಹೆಚ್ಚು ಒತ್ತನ್ನ ಕೊಡಬೇಕು ಮತ್ತು 5 ಜಿಬಿಎಲ್ ಕೂಡ ನಾವು ಅಧಿಕಾರ ಹಿಡಿಯುವ ನಿಟ್ಟಿನಲ್ಲಿ ಕಾರ್ಯತಂತ್ರವನ್ನು ರೂಪಿಸಬೇಕು ಅಂತ ಸುರ್ಜೇವಾಲಾ ಅವರು ಒಂದು ರೀತಿಯಾದ ಸೂಚನೆ ಮಾರ್ಗದರ್ಶನಗಳನ್ನ ಕೊಟ್ಟಿರುವಂತದ್ದು. ಈಗಿನಿಂದಲೇ ಅಭ್ಯರ್ಥಿಗಳ ಆಯ್ಕೆ ಆಗಿರ್ಬೋದು ಮತ್ತು ಏನು ಬೆಂಗಳೂರಿನಲ್ಲಿ ಸಮಸ್ಯೆಗಳಿದ್ದಾವೆ ಅದನ್ನೆಲ್ಲ ಪರಿಗಣಿಸಿ ಅದನ್ನ ಪರಿಹಾರ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯತಂತ್ರಗಳನ್ನು ರೂಪಿಸಿ ಮತ್ತೆ ಅಭ್ಯರ್ಥಿಗಳ ಆಯ್ಕೆ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಮಾನದಂಡಗಳನ್ನ ತಯಾರಿ ಮಾಡಿ ಎಲ್ಲರಿಗೂ ಟಿಕೆಟ್ ಕೊಡಕ್ಕಾಗಲ್ಲ, ಅದನ್ನ ಕನ್ವಿನ್ಸ್ ಮಾಡ್ಬೇಕ ನಿಟ್ಟಿನಲ್ಲೂ ಕೂಡ ನೀವು ಒಂದು ರೀತಿ ಪ್ರವೃತ್ತರಾಗಿ ಅಂತ ಕೂಡ ನಿನ್ನೆ ಮೀಟಿಂಗ್ ನಲ್ಲಿ ಚರ್ಚೆ ಆಗಿರುವಂತದ್ದು. ವಸಂತ್, ಧನ್ಯವಾದ ಮಾರುತಿ ತಮ್ಮ ಮಾಹಿತಿಗಾಗಿ.